ಇಲ್ಲಿನ ಶಾಸಕರೊಬ್ಬರು ಬಹಳ ಕೇವಲವಾಗಿ ಮಾತಾಡಿದ್ದಾರೆ. ಇಲ್ಲಿನ ಶಾಸಕರು ಯಾಕೆ ಬಂದರು ಅಂತ ತಮಗೆಲ್ಲ ಗೊತ್ತಿದೆ. ಈ ಹಳೆಯ ಶಾಸಕರನ್ನ ಸೋಲಿಸಿ ಹೊಸ ಶಾಸಕರು ತಮ್ಮ ಕನಿಷ್ಠ ಬಲದ ಮೂಲಕ ಏನಾದರೂ ಒಳ್ಳೆಯದು ಮಾಡ್ತಾರೆ ಅಂತ ಹೇಳಿದ್ರೆ ಯಾರು ಅವರನ್ನ ಗೆಲ್ಲಿಸು ಅವರನ್ನ ರೋಕಾಲ ಕರೆದಿರಲ್ಲ. ಈ ಸಮಾವೇಶ ಅವರ ಈ ಕೆಟ್ಟ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸುತ್ತದೆ. ನಾನಂತೂ ಬಹಳ ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ಶಾಸಕರ ಆದ ತಕ್ಷಣ ದುರಂಕಾರ ಬರಲ್ಲ. ವೆಂಕಟಪ್ಪ ಒಂದು ವೇದಿಕೆಯಲ್ಲಿರ್ತಕ್ಕಂಥ ಸಂಘಟನೆಯ ಮುಖಂಡರು, ಜಿಲ್ಲೆಯ ಮುಖಂಡರು ಕರೆದು ಒನಕೆ ಓಬವ್ವನ ಜಯಂತಿ ಬನ್ನಿ ಅಂತ ಹೇಳಿ ಕರೆದಾಗ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿ ಕೊನೆಗೆ ಬರಲಿಲ್ಲ ಅಂತ ಹೇಳಿ ವೆಂಕಟಪ್ಪ ಮಾಧ್ಯಮಗಳ ಮೂಲಕ ನೋವನ್ನ ಹೇಳಿಕೊಂಡ್ರೆ ರೋಲ್ ಕಾಲ್ ಲೀಡರ್ಗಳು ಅವರ ಕಾರ್ಯಕ್ರಮಕ್ಕೆ ನಾನು ಯಾಕೆ ಹೋಗ್ಬೇಕು ಅಂತೇಳಿ ದುರಂಕದ ಮಾತಾಡಿದಲ್ಲ. ಈ ಹಿಂದಿನ ಶಾಸಕರಿಗೆ ಏನು ಶಿಕ್ಷೆ ಕೊಟ್ಟು ಅದೇ ಶಿಕ್ಷೆಯನ್ನು ನೀವು ಕೊಡಬೇಕಾಗ್ತದೆ. ಯಾರ ಬಗ್ಗೆ ರೋಲ್ ಕಾಲ್? ಬರೀ ವೆಂಕಟಪ್ಪ ಬಗ್ಗೆ ಅಲ್ಲ, ಇಡೀ ಜನಾಂಗಕ್ಕೆ ರೋಲ್ ಕಾಲ್ ಅಂತ ಕರೆದಿದ್ದೀಯ ನೀವು. ನಮ್ಮ ಸಂವಿಧಾನದಲ್ಲಿ ಒಂದು ರೂಲ್ ಇದೆ. ಸಂವಿಧಾನದಲ್ಲಿ ಒಂದು ರೂಲ್ ಇದೆ. ಇವತ್ತು ವೆಂಕಟಪ್ಪ ಮನಸ್ಸು ಮಾಡಿದ್ರೆ ನಿನ್ನ ಮೇಲೆ ಆ ರೂಲನ್ನ ಅನುಷ್ಠಾನ ಮಾಡಿ ಜೈಲು ಕಳಿಸ್ತಕ್ಕಂಥ ತಾಕತ್ತಿದೆ ನಮಗೆ. ದಲಿತ ಜನಾಂಗವನ್ನು ರೋಲ್ ಕರೆದ್ರೆ ದಲಿತ ಜನಾಂಗಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅನ್ನೋದನ್ನ ಶಾಸಕ ಅರ್ಥ ಮಾಡ್ತಾರೆ. ನಿಮ್ಮನ್ನೇನಾದ್ರು ಬೈದಿದ್ದಾರ, ಟೀಕಿಸಿದ್ದಾರ, ಯಾಕೆ ಬರಲಿಲ್ಲ ಅಂತ ಹೋಗ್ಬೇಕಂದ್ರೆ ರೋಲ್ ಕರೀತೀರ. ಇದೇ ಕೊನೆಯ ಎಚ್ಚರಿಕೆ. ಮತ್ತೊಂದ್ಸಲ ಈ ಸಂಘಟನೆಗಳ ಮುಖಂಡರ ಮೇಲೆ ರೋಲ್ ಕಾಲ್ ಅನ್ನೋ ಪದವನ್ನ ಬಳಸಿದ್ರೆ ನಮ್ಮಲ್ಲಿರ್ತಕ್ಕಂಥ ಸಂವಿಧಾನ ರೂಲನ್ನ ಕಾಲ್ ಮಾಡಿ ನಿಮ್ಮನ್ನ ಜೈಲು ಕಳಿಸ್ತಕ್ಕಂಥ ಹೋರಾಟ ಇದು ಎಲ್ಲರಿಗೂ ಸಂದೇಶ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾಲಕ್ಕೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ದಲಿತರ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಕ್ಷೇತ್ರ ಇದೆ. ನಿನ್ನ ದುರಂಕಾರ ಹೀಗೆ ಪ್ರದರ್ಶನ ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ ನಿನ್ನನ್ನ ಸೋಲಿಸಿ ರಿಪಬ್ಲಿಕನ್ ಪಾರ್ಟಿ ಬಹಳ ಒಳ್ಳೆ ವಿಷಯ ಅನ್ಕೊಂಡಿದ್ದೇನೆ. ಸಾರ್ವಜನಿಕವಾಗಿ ಬಹಳ ದೊಡ್ಡ ಚರ್ಚೆ ಆಗ್ತದೆ, ರಾಜಕೀಯ ಕ್ಷೇತ್ರದಲ್ಲಿ ದೊಡ್ಡ ಚರ್ಚೆ ಆಗ್ತದೆ. ನಾನು ಬಹಳ ನೋವಾಗಿ ಶಾಸಕರು ಈ ರೀತಿಯ ದುರಂಕಾರ ಪ್ರದರ್ಶನ ಮಾಡ್ತಾರೆ ಅಂತ ನಾನು ಕೂಡ ಅನ್ಕೊಂಡಿದ್ದೆ. ಕೊನೆ ಎಚ್ಚರಿಕೆ ನಾವು ಕೊಡಬೇಕಾಗ್ತದೆ. ರಿಪಬ್ಲಿಕನ್ ಪಾರ್ಟಿ ಆಗಿದೆ ಬಹಳ ನಿರ್ಣಾಯಕವಾದ ಪಾತ್ರ ವಹಿಸಿದೆ ರಾಜಕಾರಣದಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಇವತ್ತು ನೂರಾರು ಸಂಖ್ಯೆಯಲ್ಲಿ ನಾವು ಇಂಥ ದುರಂಕಾರದ ವ್ಯಕ್ತಿಯ ವಿರುದ್ಧ ನಾವು ಕರೆ ಕೊಟ್ಟರೆ ಸಾವಿರಾರು ಜನ ಬೀದಿಗೆ ಬಂದು ನಿಮ್ಮ ಮರ್ಯಾದೆಯನ್ನು ಹರಾಜಾಗುವಂತಹ ದೂರ ಇಲ್ಲ ಈ ಎಚ್ಚರಿಕೆ ಮೂಲಕ ನಾನು ಮಾತಾಡಿದೆ. ಆದಷ್ಟು ಬೇಗ ಅವ್ರ ಸ್ನೇಹಿತರು ಸಿಕ್ಕಿದ್ರು ನನಗೆ. ಅವ್ರು ಹೇಳಿದ್ರೆ ಕೂಡಲೇ ಕ್ಷಮೆ ಕೇಳಬೇಕು. ಮಾಧ್ಯಮಗಳ ಮುಂದೆ ನಿಮ್ಮ ಶಾಸಕರನ್ನು ಕೂಡಲೇ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟದ ಸ್ವರೂಪದ ಬದಲಾವಣೆ ಆಗುತ್ತೆ ಅನ್ನೋ ಎಚ್ಚರಿಕೆ ನಮ್ಮ ಸ್ನೇಹಿತರು ಹೇಳಿದ್ದೀನಿ. ಅವರು ಹೇಳಿದ್ರು ತಪ್ಪು ಮಾತಾಡ್ಬಿಡ್ತಾರೆ ಅಂತ ಹೇಳಿ, ತಪ್ಪು ಮಾತಾಡಿದ್ರೆ ಅಂತ ಹೇಳಿದ್ರು ಕ್ಷಮೆ ಕೇಳಿ. ರೋಲ್ ಕಾಲ್ ಜನ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿರ್ತಾರೆ. ಪೊಲೀಸ್ನವರು ತಪ್ಪು ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಹೋರಾಟ ಸಂತಾಸವಾಗಿರೋದನ್ನ ನಾವು ಯಾರು ಬರೀಬಾರ್ದು. ಇದೇ ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿ ವಿಶಾಲ್ ತಪ್ಪು ಮಾಡಿದಾಗ ದಲಿತ ಮುಖಂಡರನ್ನ ಅವಮಾನ ಮಾಡಿದಾಗ ಈ ಜಿಲ್ಲೆಯಿಂದ ಹೊರಗಾಗ್ತಕ್ಕಂಥ ಯಶಸ್ಸಿನ ಹೋರಾಟ ಇದೇ ಸಂತಾಸವಾಗಿದ್ದ ಮುಖಂಡರು ಮಾಡಿದ್ದಾರೆ ಅನ್ನೋ ಎಚ್ಚರಿಕೆಯನ್ನ ಎಲ್ಲ ಸಂಘಟನೆಗಳ ಮುಖಂಡರು ಅರ್ಥ. ಬರೀ ವೆಂಕಟಪ್ಪ ಜೊತೆಗಿರೋದಲ್ಲ ಅಂತ ಹೀಯಾಳಿಸಿದ್ದು ಇಡೀ
ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳ ಕಂಡು ಮಾಡಿರ್ತಕ್ಕಂಥ ಅವಮಾನ. ಹೀಗಾಗಿ ಈ ಬಗ್ಗೆ ಹೆಚ್ಚು ನಾನು ಹೇಳಕ್ಕಾಗಲ್ಲ. ಈ ಎಚ್ಚರಿಕೆಯ ಸಂದೇಶವನ್ನ ಈ ವೇದಿಕೆಯನ್ನು ಕೂಡ ನಮ್ಮ ಪ್ರೀತಿಯ ಶಾಸಕರಿಗೆ ನಾನು ಹೇಳಿ, ಇವತ್ತು ಸಂವಿಧಾನ ದಿನಾಚರಣೆ